ಜೀವನದಲ್ಲಿ ಸರಿಯೋ ತಪ್ಪು ಅಂತ ಜಿಜ್ಞಾಸೆ ಬಂದರೆ ಉತ್ತರವನ್ನು ವೇದಗಳಲ್ಲಿ ಹುಡುಕ್ಬೇಕಂತೆ. ವೇದಗಳಲ್ಲಿ ಉತ್ತರ ಇದೆ. ನಮ್ಮ ಜೀವನದ ಎಲ್ಲ ಜಿಜ್ಞಾಸೆಗಳಿಗೆ ವೇದಗಳಲ್ಲಿ ಉತ್ತರ ಇದೆ. ಒಂದು ವೇಳೆ ವೇದಗಳಲ್ಲಿ ಉತ್ತರ ಸಿಕ್ಕಿಲ್ಲ, ಏನು ಮಾಡೋದು ಅವಾಗ ಅಂದರೆ ಸ್ಮೃತಿಗಳಲ್ಲಿ ಹುಡುಕಬೇಕು. ಪರಾಶರ ಸ್ಮೃತಿ ಇದೆ, ಯಾಜ್ಞವಲ್ಕ್ಯ ಸ್ಮೃತಿ ಇದೆ, ನಾರದ ಸ್ಮೃತಿ ಇದೆ, ಬೇರೆ ಬೇರೆ ಸ್ಮೃತಿಗಳಿದ್ದಾವೆ. ಈ ಸ್ಮೃತಿಗಳು ಏನಂದರೆ ಜೀವನಶಾಸ್ತ್ರಗಳು ಅಂತ. ಅಂದರೆ ಹೀಗೆ ಬದುಕಬೇಕು, ಹೀಗೆ ಬದುಕಬಾರ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋದಕ್ಕೆ ನಮಗೆ ಮಾರ್ಗದರ್ಶಕವಾಗಿರತಕ್ಕಂಥ ಶಾಸ್ತ್ರಗಳು. ಅಲ್ಲಿ ಸಿಗುತ್ತೆ ಉತ್ತರ. ಅಲ್ಲಿಯೂ ಸಿಗದಿದ್ದರೆ ಹಾಗೇನು ಮಾಡೋದು? ಇಷ್ಟು ದೊಡ್ಡ ವೇದದ ರಾಶಿ ಶ್ರುತಿ ಎಂದು ಕರೀತಾರೆ. ಆಮೇಲೆ ಸ್ಮೃತಿ, ಅದು ತುಂಬ ದೊಡ್ಡ ರಾಶಿನೇ. ಈ ಎರಡೂ ಕಡೆ ಉತ್ತರ ಸಿಗದೇ ಇದ್ರೆ ಏನು ಮಾಡೋದು? ವೇದವನ್ನು ಬಿಟ್ಟು ಉಳಿದಂಥ ಮಾರ್ಗದರ್ಶಕವಾಗಿರ್ತಕ್ಕಂಥ ಗ್ರಂಥಗಳೆಲ್ಲ ಸ್ಮೃತಿಗಳಲ್ಲಿ ಬಂದವು. ಪ್ರಮಾಣ ಗ್ರಂಥಗಳು, ಈಗ ವ್ಯಾಸರು ಹೇಳಿದ್ದಾರೆ ಒಪ್ಪಬೇಕು, ವಾಲ್ಮೀಕಿಗಳು ಹೇಳಿದ್ದಾರೆ ಒಪ್ಪಬೇಕು, ಅವೆಲ್ಲ ಬಂದವು ಅದರಲ್ಲಿ. ಈ ಎರಡೂ ಕಡೆ ಸಿಗದಿದ್ರೆ ಏನು ಮಾಡಬೇಕು ಆಗ ಅಂದರೆ, ದೊಡ್ಡವರು ಹೇಗೆ ನಡೆದಿದ್ದಾರೋ ಇಂಥ ಸಂದರ್ಭ ಬಂದಾಗ ಜೀವನದಲ್ಲಿ ಹಾಗೆ ನಡ್ಕೋಬೇಕು. ದೊಡ್ಡವರ ನಡೆ ಮಾರ್ಗದರ್ಶಕ. ಮಹಾಜನೋ ಏನಗತ ಸಪಂಥಾಹ ಅಂತ ಒಂದು ಮಾತಿದೆ. ಮಹಾಜನ ಅಂದರೆ ದೊಡ್ಡವರು ಅಂತ, ಸುಮ್ಮನೆ ಜನ ಅಲ್ಲ, ಮಹಾಜನ ಅಂತ. ಅಂಥವರು ಯಾವ ದಾರಿಯಲ್ಲಿ ಹೋಗ್ತಾರೋ ಅದು ನಮಗೂ ದಾರಿ. ಇಂಥ ಸಂದರ್ಭ ಬಂದಾಗ ಅವರೇನು ಮಾಡಿದ್ದಾರೆ ಹಾಗೆ ಮಾಡಬೇಕು ನಾವು ಕೂಡ. ಹಾಗಾಗಿ ದೊಡ್ಡವರು ತುಂಬ ಎಚ್ಚರಿಕೆಯಲ್ಲಿರಬೇಕು. ಯಾಕೆಂದರೆ ಅವರು ಏನು ಮಾಡ್ತಾರೋ ಅದು ಉದಾಹರಣೆ ಆಗುತ್ತೆ, ಅವ್ರು ಏನು ಮಾಡ್ತಾರೋ ಅದು ಸರಿ ಅಂತಾಗತ್ತೆ. ಶಾಸ್ತ್ರದಲ್ಲಿ ಇರಲಿ ಬಿಡಲಿ, ದೊಡ್ಡವರು ಒಂದು ಆಚರಣೆ ಮಾಡಿಬಿಟ್ರೆ ಉಳಿದವರಿಗದು ಮೇಲ್ಪಂಕ್ತಿ ಆಗಿಬಿಡುತ್ತೆ, ಅದು ಅಂತ ಮಾರ್ಗದರ್ಶಕ ಆಗಿಬಿಡುತ್ತೆ. ಹಾಗಾಗಿ ಅವರು ತಪ್ಪು ಮಾಡುವಂತಿಲ್ಲ. ತಪ್ಪು ಮಾಡಿದರೆ ಅವ್ರಿಗೆ ಮಾತ್ರ ತೊಂದರೆ ಅಲ್ಲ, ಅದು ಮುಂದಿನ ಪೀಳಿಗೆಗೆ ತೊಂದರೆ, ಸಮಾಜಕ್ಕೆಲ್ಲ ತೊಂದರೆ. ಹಾಗಾಗಿ ದೊಡ್ಡವರಿಗೆ ತಪ್ಪು ಮಾಡುವ ಹಕ್ಕಿಲ್ಲ.